ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗ್ ಇಟ್ ಯು ಕೆ ಫ್ಯಾಮಿಲಿ. ನಾವಿವತ್ತು ವರಮಹಾಲಕ್ಷ್ಮಿ ಶಾಪಿಂಗ್ ಲಾಗ್ನ ಶೂಟ್ ಮಾಡ್ತಿದ್ದೀನಿ. ಸೊ ವರಮಹಾಲಕ್ಷ್ಮಿಗೆ ಶಾಪಿಂಗ್ ಮಾಡೋಕ್ಕೆ ಬೈಲಹೊಂಗಲಕ್ಕೆ ಬಂದಿದ್ದೀನಿ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಪ್ರಶಾಂತವಾಗಿದೆ ನಮ್ಮೂರು ಅಂತ. ಸೊ ಯಾರಾದರೂ ಬೈಲಹೊಂಗಲದವರು ನನ್ನ ಲಾಗ್ನ ನೋಡ್ತಿದ್ರೆ ಕಾಮೆಂಟ್ ಮಾಡಿ ಆಯಿತಾ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೇ ನಾವು ಬಜೆಟ್ನ ನೋಡ್ತಿರ್ತೀವಿ. ಸೊ ವರಮಹಾಲಕ್ಷ್ಮಿ ಆಗಿರ್ಬೋದು, ಯಾವುದೇ ಒಂದು ಹಬ್ಬ ಬಂದರೂ ಕೂಡ ನಾವೊಂದು ಇಂತಿಷ್ಟು ಬಜೆಟ್ ಅಂತ ಇಟ್ಟಿರ್ತೀವಿ. ಸೊ ಆ ಬಜೆಟ್ ಮೀರಿ ನಾವು ಯಾವತ್ತೂ ಶಾಪಿಂಗ್ ಮಾಡೋದಿಲ್ಲ. ಸೊ ಇವತ್ತು ನಮ್ಮ ಬಜೆಟ್ ಬಂದುಬಿಟ್ಟು ಜಸ್ಟ್ ಒಂದು 10,000ವರೆಗೂ ಮಾಡೋಣ ಅಂತ ಇತ್ತು. ಸೊ ವರಮಹಾಲಕ್ಷ್ಮಿ ಆಗಿರ್ಬೋದು, ನಾಗರ ಪಂಚಮಿ ಆಗಿರ್ಬೋದು, ಎಲ್ಲನೂ ಮಿಕ್ಸ್ ಮಾಡಿ ನಾವು ಒಂದು ಬಜೆಟ್ನ ಮಾಡಿದ್ವಿ. ಸೊ ಆದರೂ ಕೂಡ ಬಜೆಟ್ ಮೀರಿನೇ ನಮ್ಮ ಶಾಪಿಂಗ್ ಆಯಿತು. ಏನು ಮಾಡೋಕ್ಕಾಗಲ್ಲ. ನಾವು ಯಾವಾಗ ಹೋದ್ರೂ ನಾವು ಅಂದ್ಕೊಂಡಿರೋ ಬಜೆಟೇ ಒಂದು, ನಾವು ಶಾಪಿಂಗ್ ಮಾಡಿರೋ ಬಜೆಟೇ ಒಂದು, ಅದು ಲೆಕ್ಕ ಆಗೋಷ್ಟು ಬಜೆಟೇ ಒಂದಾಗಿರುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ವರಮಹಾಲಕ್ಷ್ಮಿಗೆ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಾನು ಹೋಗಿದ್ದು ಬೈಲಹೊಂಗಲಕ್ಕೆ. ಪ್ರತಿ ಸಾರಿ ನಾವು ಬೈಲಹೊಂಗಲಕ್ಕೆ ಹೋಗ್ತಿರ್ತೀವಿ, ಬೆಳಗಾವಿಯಲ್ಲಿ ತೆಗೆದುಕೊಳ್ತೀವಿ, ಇಲ್ಲಾಂದರೆ ನಮ್ಮ ಸ್ವಂತ ಊರಾಗಿರುವಂಥ ಅಥಣಿಯಲ್ಲಿ ಕೂಡ ಹೋಗಿ ತೊಗೊತೀವಿ. ಈ ಸಾರಿ ಮಾತ್ರ ಬೈಲಹೊಂಗಲದಲ್ಲಿ ತೊಗೊಂಡಿದ್ದೀವಿ. ಸೊ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟ್ ನನಗೆ ಈ ಥರ ಒಂದು ಈ ಕಾಯೆಲ್ಲ ಇಟ್ಟಿರ್ತೀವಲ್ವ ಲಕ್ಷ್ಮಿ ಕೂರ್ಸೋಕ್ಕೆಲ್ಲ, ಸರ ಎಲ್ಲ ಹಾಕಲಿಕ್ಕೆ, ಹೂವಿನರ ಎಲ್ಲ ಹಾಕಲಿಕ್ಕೆ ನೀಟಾಗಿ ಈ ಥರದೊಂದು ಬೇಕಿತ್ತು. ಆನ್ಲೈನಲ್ಲಿ ಸಿಕ್ತಿತ್ತು, ಬಟ್ ನನಗೆ ಯಾಕೋ ಅಂಗಡಿಲಿ ಹೋದಾಗ ತೆಗೆದುಕೋಬೇಕು ಅಂತ ಅನ್ನಿಸ್ತು. ಇದು ಒಂದು ತುಂಬ ಚೆನ್ನಾಗಿದೆ, ಥಿಕ್ಕಾಗಿದೆ. ನಾನು ಕೊಟ್ಟಿದ್ದು ಇದಕ್ಕೆ 120ನೋ 120 ಅನಿಸುತ್ತೆ. ಆನ್ಲೈನಲ್ಲೂ ಇದಕ್ಕಿಂತ ಕಡಿಮೆಗೂ ಇದೆ, ಬಟ್ ನನಗೇನೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಆನ್ಲೈನಲ್ಲಿ. ಸೊ ಹಂಗಾಗಿ ಆಫ್ಲೈನಲ್ಲೇ ಪರ್ಚೇಸ್ ಮಾಡಿದೆ. ಆನ್ಲೈನಲ್ಲಿ ಕೂಡ ಕೆಲವೊಂದು ಐಟಮ್ನ ಪರ್ಚೇಸ್ ಮಾಡಿದ್ದೀನಿ, ಅದನ್ನು ನೆಕ್ಸ್ಟ್ ಪಾರ್ಟ್ 2 ಮಾಡಿ ಹಾಕ್ತೀನಿ. ಇದು ಜಸ್ಟ್ ಏನಂತೀರ, ಆಫ್ಲೈನ್ ಹೋಗಿ ತೆಗೆದುಕೊಂಡಂಥದ್ದು. ಈ ಮುತ್ತೈದೆಯರೆಲ್ಲ ಬರ್ತಿರ್ತಾರಲ್ವ ವರಮಹಾಲಕ್ಷ್ಮಿ ಪೂಜೆಗೆ, ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಡಲಿಕ್ಕೆ ತುಂಬ ಚೆನ್ನಾಗಿದೆ. ಅರಿಶಿನ ಕುಂಕುಮ ಎಲೆಯಲ್ಲೆಲ್ಲ ಪ್ರಿಂಟ್ ಆಗಿರೋ ಎಲೆ ಪ್ರಿಂಟ್ ಕೂಡ ಇದೆ, ನೋಡ್ತಿರ್ಬೋದು. ನನಗೆ ಸಖತ್ ಇಷ್ಟ ಆಯಿತು, ಚೆನ್ನಾಗಿದೆ ಅಲ್ವಾ. ಸೊ ನೆಕ್ಸ್ಟು ಇದು ತೆಗೆದುಕೋಬೇಕು ಬೇಡವೋ ಅಂತ ನನಗೆ ಐಡಿಯಾ ಇರಲಿಲ್ಲ. ಸೊ ಅಂಗಡಿಲಿ ಹೋಗಿ ನೋಡಿದಾಗ ಮಾತ್ರ ನಾನು ತೆಗೆದುಕೋಬೇಕು ಅಂತ ಅನಿಸಿದ್ದು. ಇದು ನೋಡ್ತಿರ್ಬೋದು, ಲಕ್ಷ್ಮಿಗೆ ಅಲಂಕಾರ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ನನಗಿದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ ಆಯಿತಾ. ಸೊ ನಾನು ಪ್ರತಿ ವರ್ಷ ಜಸ್ಟ್ ಪ್ಲೇನ್ ಆಗಿನೇ ಲಕ್ಷ್ಮಿನ ಕೂರಿಸ್ತಿದ್ದೆ. ಈ ಸಾರಿ ಏನೋ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡುವ ಹೆಂಗೆ ಬರುತ್ತೆ ಅಂತ. ಸೊ ನೆಕ್ಸ್ಟು ಈ ಥರದ್ದು ಒಂದು ಇದನ್ನು ತೊಗೊಂಡಿದ್ದೀನಿ, ಬ್ಯಾಕ್ಗ್ರೌಂಡ್. ಇದು ತುಂಬ ಚೆನ್ನಾಗಿದೆ. ನನ್ನ ಮಕ್ಕಳು ಅರಸ್ತಿದ್ದಾರೆ. ಇವತ್ತು ನಾಗರ ಪಂಚಮಿ ಇರೋದ್ರಿಂದ ರಜೆ ಬಿಟ್ಟಿದ್ದಾರಲ್ವಾ ಸ್ಕೂಲೆಲ್ಲ, ಸೊ ಹಂಗಾಗಿ ಮನೇಲೇ ಇದ್ದಾರೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ಲಕ್ಷ್ಮಿ ಪ್ರಿಂಟ್ ಎಲ್ಲ ಬಂದಿದೆ, ತುಂಬ ಚೆನ್ನಾಗಿದೆ. ಬಾಗಿಲಿಗೆಲ್ಲ ಹಾಕಲಿಕ್ಕೆ, ಅಥವಾ ನಾವು ಬ್ಯಾಕ್ಗ್ರೌಂಡ್ ಎಲ್ಲ ಮಾಡಿರ್ತೀವಲ್ವ ಲಕ್ಷ್ಮೀ ಪೂಜೆಗೆ, ಅಲ್ಲಿ ಕೂಡ ಹಾಕ್ಬೋದು. ನೋಡೋಣ, ನಾನು ಬಾಗಿಲಿಗೆ ಹಾಕ್ತೀನೋ ಗೊತ್ತಿಲ್ಲ, ಅಥವಾ ಲಕ್ಷ್ಮಿ ಕೂರಿಸ್ತಿರ್ತೀವಲ್ವ ಡೆಕೋರೇಷನ್ ಅಲ್ಲಿ ಹಿಂದ್ಗಡೆ ಯೂಸ್ ಮಾಡ್ತೀನೋ ಗೊತ್ತಿಲ್ಲ. ಅಮ್ಮ ಈ ಥರ ಇದೆ, ತುಂಬ ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ. ಇದು ಇದು ಬಾಗಿಲು ಪರ್ದೆನೆ ಅಂತ ಅನಿಸುತ್ತೆ, ಬಟ್ ನೋಡುವ ಎಲ್ಲಿ ಯೂಸ್ ಮಾಡ್ತೀನೋ ಅಂತ ಖಂಡಿತ ನನಗೆ ಗೊತ್ತಿಲ್ಲ. ಅವಾಗ ಯಾವ ಥರ ಐಡಿಯಾ ಬರುತ್ತೋ ಅವಾಗ ಯೂಸ್ ಮಾಡ್ತೀನಿ.
ನೆಕ್ಸ್ಟು ಸೊ ಎಲ್ಲರೂ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ನಾನಂತೂ ಲಕ್ಷ್ಮಿಗೆ ಒಂದು ಸೀರೆ ಅಂದರೆ ಲಕ್ಷ್ಮಿ ಕೂರಿಸಿರ್ತೀವಲ್ವ ಆ ದೇವರಿಗೆ ಒಂದು ಸೀರೆ ಮತ್ತು ಮಡ್ಲಕ್ಕಿನ ತುಂಬ್ತೀನಿ. ನಾನು ಪ್ರತಿ ವರ್ಷ ಮಡ್ಲಕ್ಕಿಲಿ ತುಂಬ್ತಿರ್ತೀವಲ್ಲ ದೇವರಿಗೆ ಮಡ್ಲಕ್ಕಿ, ಅದರಲ್ಲಿ ಕೂಡ ಒಂದು ಸೀರೆನ ಇಟ್ಟಿರ್ತೀನಿ. ಹಾಗಾಗಿ 2 ಸೀರೆ ತಗೊಂಡೆ. ಸೊ ಇದೇ ನನಗೆ ಬಜೆಟ್ ಒಂಚೂರು ಹೆಚ್ಚಾಗಿರೋದು. ನಾವು ಈ ಸರಿ ಸೀರೆ ಪರ್ಚೇಸ್ ಮಾಡಿದ್ದು ಬಂದ್ಬಿಟ್ಟು ಕಾರ್ತಿಕಾ ಸ್ಯಾರೀಸ್ ಅಂತ, ತುಂಬ ಚೆನ್ನಾಗಿದೆ. ಬೈಲಹೊಂಗಲದಲ್ಲಿ, ಬೆಳಗಾವಲ್ಲಿ ಕೂಡ ಇದು ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ, ಬಟ್ ಬೈಲಹೊಂಗಲದಲ್ಲಿ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಅಷ್ಟೇ. ದಿಸ್ ಈಸ್ ಅವರ್ ಲಕ್ಷ್ಮಿ ಸಾರಿ. ಸೊ ಕಲರ್ ಬಂದ್ಬಿಟ್ಟು ಕಸ್ಟರ್ಡ್ ಎಲ್ಲೋ ಅಂತಾರಲ್ಲ ಆ ಥರ ಇದೆ, ತುಂಬ ಚೆನ್ನಾಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು, ಹಂಗಾಗಿ ತಗೊಂಡೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇದು ನಮ್ಮ ಕಡೆ ಸ್ಪೆಷಲ್ ಆಯಿತಾ. ಈಗ ಮೈಸೂರು ಸಿಲ್ಕ್ ಸೀರೆ ಎಲ್ಲ ಹೆಂಗೆ ಟ್ರೆಂಡು, ಅದು ಒಂಥರ ಆ ಸೀರೆ ಅಂದ್ರೇ ಒಂದು ಸಂಸ್ಕೃತಿ ಅಲ್ವಾ ನಮಗೆ. ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಫೇಮಸ್ಸು ಮೈಸೂರು ಸೈಡೆಲ್ಲ. ಬಟ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಥರ ಇಳ್ಕಲ್ ಸೀರೆ ಫೇಮಸ್ಸು. ಸೊ ಹಾಗಾಗಿ ಒಂದು ಇರಲಿ ಅಂತ ತಗೊಂಡೆ. ನನ್ನ ಹತ್ರ ಇಳ್ಕಲ್ ಸೀರೆ ಇರಲಿಲ್ಲ. ಸೊ ತುಂಬ ಚೆನ್ನಾಗಿದೆ ಆಯಿತಾ, ಸಖತ್ ಇಷ್ಟ ಆಯ್ತು ನನಗೆ. ಈ ಕಲರ್ ಆಗಿರ್ಬೋದು, ಈ ಬಾರ್ಡರ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಸೊ ಇರಲಿ ಈ ಥರ ಒಂದು ಸೀರೆ ಅಂತ ಇದನ್ನು ಮಡ್ಲಕ್ಕಿ ಇಟ್ಟು ನೆಕ್ಸ್ಟ್ ನಾನೇ ಉಡ್ತೀನಿ, ಹಂಗಾಗಿ ತೊಗೊಂಡೆ. ತುಂಬ ಇಷ್ಟ, ಭಾಳ ದಿನದಿಂದ ನೋಡ್ತಿದ್ದೆ ನಾನು ಒಂದು ಸೀರೆ ಇರಬೇಕು ಇಳ್ಕಲ್ ಸೀರೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಲಕ್ಷ್ಮಿಗಲ್ಲ ನನಗೆ. ಸೊ ನನಗೆ ಐಶ್ಯಾಡೋ ಪ್ಯಾಲೆಟ್ ಬೇಕಿತ್ತು, ತೆಗೆದುಕೊಂಡೆ. ಇದು ಕೂಡ ಲಕ್ಷ್ಮಿ ಅಂದರೆ ವರಮಹಾಲಕ್ಷ್ಮಿ ಶಾಪಿಂಗಲ್ಲಿನೇ ಆ್ಯಡ್ ಮಾಡ್ತಿದ್ದೀನಿ, ಬಿಕಾಸ್ ಆವಾಗಲೇ ತೊಗೊಂಡಿದ್ದಲ್ವಾ. ಸೊ ಏರ್ ಫ್ರೆಶ್ನರ್ ಕಾರಲ್ಲಿ. ಹಾಗೆ ನನಗೊಂದು ಬಾಡಿ ಲೋಷನ್ ಕೂಡ ಆಗಿತ್ತು, ವ್ಯಾಸ್ಲಿನ್ದು. ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡ್ತೀನಿ. ಸೊ ಹಾಗೆ ಈ ಒಂದು ಹೇರ್ ಸಿರಮ್ ಒಂದು ಕೂಡ ಬೇಕಿತ್ತು. ಸೊ ಇದೊಂದು ಪರ್ಚೇಸ್ ಮಾಡಿದೆ, ತುಂಬ ಚೆನ್ನಾಗಿದೆ. ಒಂದು ಮಸ್ಕಾರ, ಸಾರಿ ಸೊ ನೆಕ್ಸ್ಟು ಈ ಥರ ಒಂದು ರಬ್ಬರ್ ಬ್ಯಾಂಡ್ ಕೂಡ ಬೇಕಿತ್ತು. ಹಾಗೆ ಒಂದು ಟೂತ್ ಪೇಸ್ಟ್ ಕೂಡ ತೆಗೆದುಕೊಂಡು ಬಂದ್ವಿ ಇವಾಗಲೇ. ನಾನು ಈಗೀಗ ಇತ್ತೀಚೆಗೆ ಸ್ಟಿಚಿಂಗ್ ಕಲಿತಿದ್ದೀನಿ, ಹಾಗಾಗಿ ತೆಗೆದುಕೊಂಡು ಬಂದಿದ್ದೀನಿ. ಸೊ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಿಂಗೆ ಅಲ್ವಾ, ಶಾಪಿಂಗ್ ಯಾವಾಗ ಹೋಗ್ತೀವಿ ಆವಾಗಲೇ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬಂದಿರ್ತೀವಿ. ಯಾಕೆಂದರೆ ನಾವು ಡೈಲಿ ಹೋಗೋದಾಗಿರ್ಬೋದು ಅಥವಾ ವಾರಕ್ಕೊಮ್ಮೆ ಹೋಗೋದಾಗಿರ್ಬೋದು ಮಾಡ್ತಿರಲ್ಲ. ಹಾಗಾಗಿ ಯಾವಾಗ ಶಾಪಿಂಗ್ ಹೋಗಿರ್ತೀವಿ ಆವಾಗ ತಕ್ಕೊಂಡು ಬರೋದು, ನಮ್ಗೇನು ಬೇಕಾದಿಲ್ಲ. ಸೊ ಇದೊಂದು ಬ್ಯಾಕ್ಗ್ರೌಂಡ್ ಆಗಿ ತಂದಿದ್ದೀನಿ. ಸೊ ವೈಟಲ್ಲಿದೆ, ತುಂಬಾ ಇಷ್ಟ ಆಯ್ತು ನನಗೆ. ಈ ಲಕ್ಷ್ಮಿ ಕೂರ್ಸೋಕ್ಕೆಲ್ಲ ಬ್ಯಾಕ್ಗ್ರೌಂಡ್ ಎಲ್ಲ ಬರುತ್ತೆ, ಬಟ್ ಅದನ್ನು ಬರೀ ಲಕ್ಷ್ಮಿ ಕೂರಿಸ್ದಾಗ ಮಾತ್ರ ಯೂಸ್ ಮಾಡಬೇಕಾಗತ್ತೆ. ಅದ್ರ ಹಿಂದ್ಗಡೆ ಲಕ್ಷ್ಮಿನ ಕೂರಿಸಿರ್ತಾರಲ್ವ. ಸೊ ಈ ಥರದ್ದು ತೊಗೊಂಡಾಗ ನಾವು ಯಾವುದೇ ಫಂಕ್ಷನ್ ಇರ್ಬೋದು, ಬರ್ಡೇ ಪಾರ್ಟಿ ಇರ್ಬೋದು, ಮಕ್ಕಳ ಬರ್ತಡೇ ಬರುತ್ತೆ, ಆ ಟೈಮಲ್ಲಿ ಯೂಸ್ ಮಾಡೋಕ್ಕಾಗುತ್ತೆ. ಸೊ ಹಂಗಾಗಿ ಇರಲಿ ಅಂತ ಇದನ್ನು ತೊಗೊಂಡೆ. ಸೊ ನೆಕ್ಸ್ಟ್ ಮೋಸ್ಟ್ ನನಗೆ ತುಂಬಾ ಇಷ್ಟ ಆಗಿ, ನಾನು ಹೆಂಗೆ ಗೊತ್ತಾ, ನಂಗೆ ಹಸಿರು ಬಳೆ ಅಷ್ಟೊಂದು ನಾನು ಇಷ್ಟಪಡ್ತಿರ್ಲಿಲ್ಲ. ಸೊ ಇತ್ತೀಚೆಗಂತೂ ನನಗೆ ತುಂಬಾ ಇಷ್ಟ ಆಯಿತು. ಹಂಗಾಗಿ ಈ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ತೆಗೆದುಕೊಂಡು ಬಂದಿದ್ದೀನಿ.
ನನ್ನ ಹತ್ರ ಹಸಿರು ಬಳೆ ನಾನು ಯೂಸೇ ಮಾಡ್ತಿರ್ಲಿಲ್ಲ. ಅಂದರೆ ಈ ಗ್ಲಾಸ್ ಬಳೆ ಇರುತ್ತಲ್ಲ ಅದೆಲ್ಲ ನೋಡ್ತಿರ್ಬೋದು. ಈ ಬಾಕ್ಸ್ ಕೂಡ ನಾನು ಇವಾಗಲೇ ಪರ್ಚೇಸ್ ಮಾಡಿದ್ದು. 400 ಕೊಟ್ಟೆ. ತುಂಬ ಚೆನ್ನಾಗಿದೆ, ಫೈಬರ್ ಇದೆ, ಗಟ್ಟಿಯಾಗಿ ಬಂದಿದೆ. ಅಮ್ಮ ನೋಡಿ, ನಿಮ್ಗೆ ಸೈಡಿಗೆ ಹಾಕಿರ್ತೀನಿ ನೋಡಿ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಬಳೆ, ತುಂಬ ಚೆನ್ನಾಗಿದೆ. ಸೀರೆ ಎಲ್ಲ ಹಾಕೊಂಡಾಗ ಮ್ಯಾಚಿಂಗ್ ಮಾಡಿ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಇದ್ರ ಮುಂದೆ ಯಾವುದೇ ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು ಇಷ್ಟು ಖುಷಿನೇ ಕೊಡೋದಿಲ್ಲ. ಸೊ ನನಗಂತೂ ಸಖತ್ ಇಷ್ಟ ಆಯಿತು ಈ ಹಸಿರು ಬಳೆ. ಇದೆಲ್ಲ ಎಷ್ಟು ಚೆನ್ನಾಗಿದೆ ಆಯಿತಾ, ಸ್ವಲ್ಪ ಹೊಡಿಬಾರ್ದು. ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ. ನೋಡುವ ಎಷ್ಟು ದಿನ ಇಡ್ತೀನೋ ಗೊತ್ತಿಲ್ಲ. ಅದಕ್ಕೆ ಬಳೆ ಜೊತೆಗೇನೆ ಬಾಕ್ಸ್ ಕೂಡ ಪರ್ಚೇಸ್ ಮಾಡಿದೆ. ಇದಕ್ಕೆ 1000 ಕೊಟ್ಟಿದ್ದೀನಿ, ಈ ಬಾಕ್ಸಿಗೆ ಈ ಬಳೆಗೆ. ಈ ಸರಿ ಬಜೆಟ್ ಇಲ್ಲೇ ಹೈ ಆಯಿತು ನಂದು. ಸೊ ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಶಾಪಿಂಗ್ ಹಾಲ್. ಸೊ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನನ್ನ ಮಕ್ಕಳು ಸೌಂಡ್ ಮಾಡ್ತಿದ್ದಾರೆ. ಸೊ ಪ್ಲೀಸ್ ನಿಮ್ಮ ಬೆಳಗಾವಿ ಹುಡುಗಿನ ಸಪೋರ್ಟ್ ಮಾಡಿ, ಬೆಳೆಸಿ ಅಂತ ಹೇಳ್ತಾ ನಮಸ್ಕಾರ.